ಇದು ನಾವು ಫಸ್ಟ್ ಇಂದಾನು ಹಿಂಗೆ ಮಾಡ್ಕೊಂಡ್ ಬಂದಿರೋದು. ಅಂದ್ರೆ ಮಸಾಲೆ ಡಿಫ್ರೆನ್ಸ್ ಬರಬಾರ್ದು ಅನ್ನೋಕ್ಕೋಸ್ಕರ ಒಂದೇ ತರ ಬರ್ಬೇಕು ಡೈಲಿ. ಹೌದಾ? ಒಂದು ಬಿಸಿಲಿಗೆ ಹಾಕಿದ್ರೇನೆ ಚೆನ್ನಾಗಿರೋದು. ಓಕೆ ಓಕೆ. ಎಷ್ಟು ಪ್ಲೇಟ್ಸ್ ಆಗುತ್ತೆ ಸರ್ ಇದು? ಸರ್ ಅಣ್ಣ ಇದು ಒಂದು 70-75 ಪ್ಲೇಟ್ ಆಗುತ್ತೆ. 70-75. ಓಕೆ. ಬ್ಲ್ಯಾಕ್ ಹುಣಸೆ ಹಣ್ಣು ತರ್ತೀವಿ. ಬ್ಲ್ಯಾಕ್ ಹುಣಸೆ ಹಣ್ಣು. ಹೌದು, 1 ವರ್ಷ ಆಗಿರುತ್ತೆ ಆ ಹುಣಸೆ ಹಣ್ಣು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೌದೌದು. ಇದೇ ಸೀಕ್ರೆಟ್ ಅಂದ್ರೆ ಇದೆ. ಬೆಲ್ಲ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಹೇಳ್ದಾಗ ಕೇಳುತ್ತೆ ಅದು. ಓಕೆ ಓಕೆ ಓಕೆ. ಏನೋ ಅನ್ಕೊಂತಾರೋ ಏನಾದ್ರು ಕಾಮೆಂಟ್ ಮಾಡ್ತಾರ ಅನ್ನೋ ಇರೋದನ್ನ ತೋರ್ಸ್ಬೇಕಷ್ಟೇ ಹೇಳ್ಬೇಕಂದ್ರೆ. ಸ್ಟಾರ್ಟ್ ಮಾಡಿದಾಗ ಪಾನಿಪುರಿ ಎಲ್ಲ 3 ರೂಪಾಯಿ, 2 ರೂಪಾಯಿ, 3 ರೂಪಾಯಿ. ಓಕೆ ಓಕೆ. ಈ ಒಬ್ಬೊಬ್ಬರಿಗೆ ಲೋಕಲ್ಲೇ ಇಷ್ಟ. ಹೌದೌದು. ಸ್ಟ್ಯಾಂಡರ್ಡ್ ಬೇಡ ಅಂತ 250 ರೂಪಾಯಿ ಬಿರಿಯಾನಿ ಇಷ್ಟ ಆಗಲ್ಲ ಕೆಲವರಿಗೆ. 100 ರೂಪಾಯಿ ಬಿರಿಯಾನಿ ಇಷ್ಟ ಆಗ್ಬಿಡತ್ತೆ. ಹೌದು ಹೌದು ಹೌದು. ಹೆಸರು ಕಾಳು ಮೊಳಕೆ ಬರ್ಸ್ಬಿಟ್ಟು ಹಾಕ್ತಿವಿ. ನಲಿಬೇಕಾದ್ರೆ ಮಸಾಲ ಪುರಿಗೆ ಮಿಕ್ಸರೇ ಹಾಕ್ತಾ ಇರ್ಲಿಲ್ಲ. ಬೇಲ್ಪುರಿಗೆ ಮಸಾಲೆನೇ ಹಾಕ್ತಾ ಇರ್ಲಿಲ್ಲ. ಡ್ರೈ ಚಾಟ್ಸ್ ಇದ್ದಿದ್ದು ಅವಾಗ. ಪಾನಿಪುರಿಗೂ ಅಷ್ಟೇ ಮಿಕ್ಸರ್ ಹಾಕ್ತಾ ಇರ್ಲಿಲ್ಲ. ಮಿಕ್ಸರ್ ಹಾಕೋದೇ ಇಲ್ಲ. ಬರೇ ಪಾನಿ, ಈರುಳ್ಳಿ, ಬಟಾಣಿ, ಮಸಾಲೆನೂ ಹಾಕಲ್ಲ. ಬರೇ ಪಾನಿಯಲ್ಲೇ ಎಲ್ಲ ಇರೋದು. ಓಕೆ ಓಕೆ ಓಕೆ. ಮಸಾಲ ಪುರಿ ರೆಡಿ. ನೋಡಿ ಪಾನಿಪುರಿ ರೆಡಿ ಆಗಿದೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ ಇವತ್ತು ದುಮ್ಸಂದ್ರ ಹತ್ರ ಬಂದಿದ್ದೀನಿ. ನೀವೆಲ್ಲ ನೋಡಿರ್ಬೋದು. ಇವ್ರು ಸರ್ ಇವ್ರು ಮಾಡಿರೋಂಥ ಅಡಿಗೆಗಳೆಲ್ಲೂ ನೀವು ನೋಡಿರ್ತೀರಾ. ತುಂಬಾ ಜನ ಈಗ ರೀಸೆಂಟ್ ಆಗಿ ಬಂದಿರೋ ಸಬ್ಸ್ಕ್ರೈಬರ್ಸ್ ನೋಡಿರಲ್ಲೇನೋ. ಅದ್ರ ಮುಂಚೆ ಒಂದು 3 months ಆಯ್ತಲ್ಲ. 3 months ಮುಂಚೆ ಇವ್ರು ಮಾಡಿರೋಂಥ ಅಡಿಗೆಗಳೆಲ್ಲನೂ ಉಡುಪಿ ಹೋಟೆಲ್ ಅಲ್ಲಿ ಮಾಡಿರೋಂಥ ಅಡಿಗೆಗಳೆಲ್ಲನೂ ವಿಡಿಯೋ ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ. ಇವ್ರದೇ ಸ್ಪೆಷಲ್. ಇವರು ಆಲ್ಮೋಸ್ಟ್ ಒಂದು 28 ವರ್ಷದಿಂದ ಮಾಡ್ಕೊಂಡ್ ಬಂದಿರೋಂಥದ್ದು ಮಸಾಲ ಪುರಿ ಚಾಟ್ಸ್. ಇದು ಉಡುಪಿ ಚಾಟ್ಸ್. ಇವ್ರಿಗೆ ಆಲ್ಮೋಸ್ಟ್ 28 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ. 28 ವರ್ಷದಿಂದ ಅವರು ಸ್ಟಾರ್ಟ್ ಮಾಡಿರೋದು. ಎಲ್ಲಿ ಸರ್ ಸ್ಟಾರ್ಟ್ ಮಾಡಿದ್ದು ನೀವು? ಗಾಂಧಿ ಬಜಾರ್. ಫಸ್ಟ್ ಗಾಂಧಿ ಬಜಾರ್ ಅಲ್ಲಿ, ಆಮೇಲೆ ಕಮ್ಮನಹಳ್ಳಿ, ರಾಮಸಂಪಳ್ಳಿ ಹತ್ರ, ಆಮೇಲೆ ಶಶಿದ್ರಿಪುರಂ, ಆಮೇಲೆ ದುಮ್ಸಂದ್ರ. ಓಕೆ ಓಕೆ. ದುಮ್ಸಂದ್ರದಲ್ಲೇ ಸ್ವಂತ ಪಾನಿಪುರಿ ಬಂಡಿ ತಗೊಂಡು ಆಮೇಲೆ ಅದನ್ನ ಸುಮಾರು ವರ್ಷ ಮಾಡಿ ಆಮೇಲೆ ಉಡುಪಿ ಹೋಟ್ಲ್ ಅಂತ ಇಲ್ಲಿ ಬಂದು ನೀವು ಒಂದು 10-15 ವರ್ಷ ಆಯ್ತಲ್ಲ? ಇಲ್ಲ, 18 ವರ್ಷ ಆಯ್ತು. 18 ವರ್ಷ ಆಯ್ತು. 18 ವರ್ಷದಿಂದ ಇಲ್ಲಿ ಬಂಡಿ ಇಟ್ಕೊಂಡು ಇಲ್ಲಿ ಮಾಡ್ಕೊಂಡ್ ಬಂದಿದ್ರು. ಈಗ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು 1.5-2 ವರ್ಷ ಅವರು ವೆಯ್ಟ್ ಮಾಡಿದ್ರು. ರೋಡ್ ಅಂತೂ ಸರಿ ಆಗ್ಲಿಲ್ಲ. ತುಂಬಾ ಜನ ಬಂದವರೆಲ್ಲಾನು ಧೂಳು ಅಂತ ಬಿಟ್ಟು ಹೋಗ್ತಾ ಇದ್ರು. ಆ ಕಾರಣಕ್ಕೆ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಈಗ ಇಲ್ಲಿ ಬಂದು ಇದು ಇವ್ರದೇನೆ ಪಾಪಣ್ಣ ಲೇಔಟ್, ಚೌಡಗಾನಹಳ್ಳಿ. ನಾನು ಇದ್ರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಇವರು ಫಸ್ಟ್ ಇಂದ ಲಾಸ್ಟ್ ವರ್ಗುನು ಮಸಾಲ ಪುರಿ ಯಾವ ರೀತಿ ಮಾಡೋದು, ಪಾನಿಪುರಿ ಯಾವ ರೀತಿ ಮಾಡೋದು, ಮತ್ತೆ ಮಸಾಲ ಪುರಿಗೆ ಇವರು ಫಸ್ಟ್ ಇದನ್ನ ಹುರಿದಿಟ್ಕೊಂತಾರೆ. ಅದನ್ನ ಯಾವ ರೀತಿ ಮಾಡೋದು ಅಂತ ಬಿಟ್ಟು A to Z ತೋರಿಸ್ಕೊಡ್ತಾ ಇದಾರೆ. ಇದಂತೂ ತುಂಬಾ ಚೆನ್ನಾಗಿದೆ. ನಾನು ಸುಮಾರು ಸತಿ ಇವ್ರ ಹತ್ರ ಬಂದು ಇಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಈಗ ಅವ್ರದ್ದು ಮಸಾಲ ಖಾಲಿ ಆಗಿತ್ತು. ಆ ಕಾರಣಕ್ಕೆ ಇವ್ರದ್ದು ತಿಂಗಳಿಗೆ ಒಂದ್ಸತಿ ಮಸಾಲ ಮಾಡ್ಕೊಂತಾರೆ. ಆ ಮಸಾಲ ಖಾಲಿ ಆಗಿದೆ. ಈಗ ಮಸಾಲ ಮಾಡ್ಕೊಂಡು ಯಾವ ರೀತಿ ಮಸಾಲ ಪುರಿ ಮಾಡತಾರ ಅಂತ ಬಿಟ್ಟು ತೋರಿಸ್ಬೋದು. ನೋಡಿ, ಇದು ಸರ್ಜಾಪುರ ರೋಡ್. ದುಮ್ಸಂದ್ರ ಸರ್ಜಾಪುರ ರೋಡ್. ಇದು ಟುವರ್ಡ್ಸ್ ಸರ್ಕಲ್ ಇಂದ ಬಂದ್ರೆ 100 ಮೀಟರ್, ಅಲ್ಲಿಂದ ಲೆಫ್ಟ್ ಬಂದ್ರೆ 50 ಮೀಟರ್ ಅಷ್ಟೇ ಮೇನ್ ರೋಡ್ ಇಂದ. ಅಲ್ಲಿಂದ ಒಂದು 50 ಮೀಟರ್ಸ್. ಮತ್ತೆ ಇದು ಚರ್ಚ್ ಇದೆ. ಆ ಚರ್ಚ್ ಪಕ್ಕದಲ್ಲೇ ಇವ್ರದ್ದು ರೋಡ್ ಬರುತ್ತೆ. ಆ ರೋಡ್ ಇಂದ ಈ ಕಡೆ 50 ಮೀಟರ್ಸ್ ಮುಂದಕ್ಕೆ ಬಂದ್ರೆ ಇವ್ರ ಮನೆ ಸಿಗುತ್ತೆ. ಮತ್ತೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಮತ್ತೆ ಅಲ್ಲಿನೂ ಒಂದು ಬೋರ್ಡ್ ಹಾಕ್ತಾರೆ, ನೀವು ನೋಡ್ಕೋಬಹುದು. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಒಂದು ಮಸಾಲ ಪುರಿ ಮಾಡ್ತಾರೆ ಅಂತ. ಸ್ನೇಹಿತರೆ ನೋಡಿ, ಈಗ ಮಸಾಲ ಪುರಿಗೆ ಈಗ ಮಸಾಲ ಉರಿತಾ ಇದಾರೆ. ಇದು 1 monthಗೆ ಒಂದೇ ಸತಿ ಇದು ಮಸಾಲ ಹುರ್ಕೊಂತಾರೆ. ಈಗ ಹುರ್ಕೊಳೋದಕ್ಕೆ ಈಗ ಇದ್ರಲ್ಲಿ ಎಷ್ಟೆಷ್ಟು ಏನೇನು ಹಾಕ್ತಾರೆ ಅಂತ ಬಿಟ್ಟು ಹೇಳ್ತಾರೆ. ಸರ್, ಚಕ್ಕೆ 1 kg. ಓಕೆ. ಆಮೇಲೆ ಬ್ಯಾಡಗೆ ಚಿಲ್ಲಿ 1 kg. ಓಕೆ. ಧನಿಯಾ ಕಾಳು 1 kg. ಆಮೇಲೆ ಕಾಳು ಮೆಣಸು 1/4 kg. ಧನಿಯಾ 1/4 kg. ಇದು ಸೋಂಪು ಕಾಳು 1/4 kg. ಓಕೆ. ಅರಿಶಿನ ಕೊಂಬು ಪುಡಿ ಅಲ್ಲ, ಕೊಂಬು ನಾವು ಯೂಸ್ ಮಾಡೋದು. ಓಕೆ. ಅದು 100 ಗ್ರಾಮ್. ಆಮೇಲೆ ಜೀರಿಗೆ 1/2 kg. ಓಕೆ. ಏಲಕ್ಕಿ 100 ಗ್ರಾಮ್. ಆಮೇಲೆ ಮರಾಠಿ ಮೊಗ್ಗು 100 ಗ್ರಾಮ್. ಓಕೆ. ಆಮೇಲೆ ಜಾಯಿ ಪಾತ್ರೆ 100 ಗ್ರಾಮ್. ಓಕೆ. ಲವಂಗ 100 ಗ್ರಾಮ್. ಆಮೇಲೆ ಜಾಯಿಕಾಯಿ ಅದೊಂದು 100 ಗ್ರಾಮ್. 100 ಗ್ರಾಮ್. ಇದು ಒಂದು 1/2 kg. ಆಮೇಲೆ ಕಸ್ತೂರಿ ಮೇಥಿ ಇದು 1 kg. 1 kg. ಓಕೆ. ಕಸೂರಿ ಮೇಥಿ 1 kg. ಕಲ್ಲುವ 1/4 kg. ಇದು ಸ್ಟೋನ್ ಫ್ಲವರ್ ಅಂತ ಇದೆ. ಓಕೆ ಓಕೆ. ಅದ್ರಲ್ಲಿ ಸಿಗುತ್ತೆ. ಅದನ್ನ ಆರಾಮಾಗಿ ಓಕೆ ಓಕೆ. ಇದಿಷ್ಟು ಈಗ ಆ್ಯಡ್ ಮಾಡ್ತೀನಿ. ಇವಾಗ ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಹುರಿದು ಬಿಡ್ತೀನಿ. ಸರಿ ಸರ್. ಈಗ ಫಸ್ಟ್ ಈಗ ಧನೆಕಾಳು ಹಾಕೊಂಡಿದ್ದಾರೆ. ಧನೆಕಾಳು ಇದನ್ನೆಲ್ಲ ಉರಿತಾ ಇದ್ದಾರೆ. ಜಾಸ್ತಿ ದಿವಸ ಇಡ್ತೀವಲ್ಲ.
ನೋಡಿ ಇದರಲ್ಲಿ ಎಣ್ಣೆ ಹಾಕ್ತೀರಾ, ಇದನ್ನ ಹುರ್ಕೋಬೇಕಾಗುತ್ತೆ. ಎಣ್ಣೆ ಹಾಕಿದ್ರೆ ನೀವು ಇಮಿಡಿಯೇಟು ಅದನ್ನ ಯೂಸ್ ಮಾಡಬೇಕಾಗುತ್ತೆ, ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಎಣ್ಣೆ ಹಾಕ್ತೀರಾ, ಲೋ ಫ್ಲೇಮಲ್ಲಿ ಇದನ್ನ ಉರಿತಾ ಇದ್ದಾರೆ. ಧನಿಯಾ ಸ್ವಲ್ಪ ಘಮ ಬರುತ್ತಲ್ವಾ, ಅಲ್ಲಿ ಗಂಟೆ ಹೊರದ್ರು ಓಕೆ ಓಕೆ. ಅಲ್ಲಿ ನನಗೆ ಒಂದೂವರೆ ತಿಂಗಳು ಮೇಲಾಯ್ತು ನಾನು ಮಾಡಿ. ಮತ್ತೆ ನ್ಯಾಯವಾಗಿ ಅಂಗಡಿ ಇಡಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ಲಿ. ಸ್ವಲ್ಪ ನನಗೆ ಡಸ್ಟ್ ಅದು ಇದು ಅಂತ ಸ್ವಲ್ಪ ಕಸ್ಟಮರ್ ಪ್ರಾಬ್ಲಮ್, ಸ್ವಲ್ಪ ಫ್ಯಾಮಿಲಿ ಅಂದ್ರೆ ಊರಿಗೆ ಹೋಗ್ತಾ ಇರೋದು, ಹಾಗಾಗಿ ಈ ಸತಿ ಮಾಡುವಾಗ ನಿಮ್ಗೆ ಕರೀಲೇಬೇಕು ಅಂತ. ತುಂಬಾ ಥ್ಯಾಂಕ್ಸ್ ಸರ್. ಇದು ಯಾರು ಎಷ್ಟು ಇದ್ ಮಾಡಲ್ಲ. ಹೌದು. ಇದು ನಾವು ಫಸ್ಟ್ ಇಂದಾನು ಹಿಂಗೆ ಮಾಡ್ಕೊಂಡ್ ಬಂದಿರೋದು. ಅಂದ್ರೆ ಮಸಾಲೆ ಡಿಫ್ರೆನ್ಸ್ ಬರಬಾರ್ದು ಅನ್ನೋಕ್ಕೋಸ್ಕರ ಒಂದೇ ತರ ಬರ್ಬೇಕು ಡೈಲಿ. ಆ ಒಂದು ಕಾರಣಕ್ಕೆ ಈ ರೀತಿ ನಾವು ಅಳತೆ ಲೆಕ್ಕದಲ್ಲಿ ಇದ್ ಮಾಡ್ತೀವಿ. ಓಕೆ ನೋಡಿ ಸ್ವಲ್ಪ ಗಮನ ಬರೋಕ್ ಸ್ಟಾರ್ಟ್ ಆಯ್ತು ನೋಡಿ ಇವಾಗ. ಜಾಸ್ತಿ ಸುಟ್ಟಬಾರ್ದು, ಕಪ್ಪಾಗುತ್ತಲ್ಲ. ಓಕೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಬಿಡ್ತೀವಿ ನಾವು. ದೊಡ್ಡ ಮಿಕ್ಸರ್ಗೆ ಹೋಗ್ತೀವಿ, ಮಿಕ್ಸಿಯಲ್ಲಿ ಹಾಕಲ್ಲ. ಈ ಮಿಕ್ಸಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಪುಡಿ ಆಗಲ್ಲ. ಓಕೆ. ಮಿಕ್ಸಿಂಗ್ ಎಲ್ಲ ಮಿಲ್ಗೆ ಹೋಗ್ಬೇಕಾಗುತ್ತೆ. ಮಿಲ್ಗೆ ಹೋದ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಚೆನ್ನಾಗಿ ಪುಡಿ ಆಗುತ್ತೆ. ಹೌದು. ನೋಡಿ ಈ ಬಾಕ್ಸ್ ತುಂಬಾ ಮಾಡ್ಕೊಂತೀರಲ್ಲ? ಬಾಕ್ಸ್ ತುಂಬಾ ಮಾಡ್ಕೊಂತ. ನೋಡಿ ಇದಕ್ಕೆ ಮೆಣಸು ಇದಕ್ಕೆ ಹಾಕ್ಬಿಡ್ತೀವಿ. ಓಕೆ. ನೋಡಿ ಈಗ ಕಾಳು ಮೆಣಸು ಹಾಕೊಂಡಿದ್ದಾರೆ. ಜೀರಿಗೆನೆಲ್ಲ ಸಪ್ರೇಟ್ ಆಗಿ ಹುರಿದ್ಬಿಡ್ತೀನಿ. ಓಕೆ. ಈ ಕಸ್ತೂರಿ ಮೆಂತೆ ಎಲ್ಲ ಅಷ್ಟೇ ಸಪ್ರೇಟ್ ಆಗಿ ಇಟ್ಬಿಟ್ಟಿಲ್ಲ ನಾವು, ಅದಕ್ಕೆ ಸ್ಲೋ ಫ್ಲೇಮ್ ಇಟ್ಟಿದ್ದು. ಓಕೆ. ಏನು ಆಗ್ಬಾರ್ದು ಅನ್ನೋದು. ಹೌದು. ನೋಡಿ ಈಗ ಚಕ್ಕೆ ಹಾಕೊಂಡಿದ್ದಾರೆ. ನೋಡಿ ಧನಿಯಾ ಕಾಳು ಇದನ್ನ ಒಂದು 2.5 ನಿಮಿಷ ಇದನ್ನ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೊಂಡಿದ್ದಾರೆ. ಹುರ್ಕೊಂಡಿದ ನಂತರ ಕಾಳು ಮೆಣಸು ಮತ್ತೆ ಚಕ್ಕೆ ಹಾಕೊಂಡು ಮತ್ತೆ ಹುರಿತಾ ಇದ್ದಾರೆ. ಚಕ್ಕೆ ಸ್ಮೆಲ್ ಬರ್ತದೆ ನೋಡಿ. ಅದು ಹುರಿದ್ರೆ ಏನಂದ್ರೆ ಸ್ವಲ್ಪ ಲೈಟ್ ಸ್ಮೆಲ್ ಬಂದ್ಬಿಡುತ್ತೆ. ಹೌದು. ನೋಡಿ ಲವಂಗ. ಲವಂಗ ಇದೆಲ್ಲ ಸ್ವಲ್ಪ ಹುರಿದ್ರೆ ಸಾಕಾಗತ್ತೆ, ಜಾಸ್ತಿ ಇದ್ ಮಾಡ್ಬೇಕಂತ ಏನಿಲ್ಲ. ಓಕೆ. ಸೋಂಪು, ಮರಾಠಿ ಮೊಗ್ಗು, ಯಾಲಕ್ಕಿ. ನೋಡಿ ಯಾಲಕ್ಕಿ ಇವಾಗ 100 ಗ್ರಾಮು 50 ರೂಪಾಯಿ ತನಕ ಇದಾವೆ. 500 ರೂಪಾಯಿ 5,000 ರೂಪಾಯಿ ಕೆಜಿ. ಇದೆಲ್ಲ ಒಟ್ಟಿಗೆ ಹಾಕೋಬಿಡ್ತೀನಿ. ಅದು ಹುರಿಯೋದಕ್ಕೆ ನೋಡಿ ಇದು ಸ್ಟೋನ್ ಫ್ಲವರ್ ಇದೆ ಜಾಸ್ತಿ ಒಂಥರ ನೋಡಕ್ ಹಿಂಗಿದೆಯಲ್ಲ ಫ್ಲೇವರ್ ಚೆನ್ನಾಗಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹೌದು. ಸುಮಾರು ಕಡೆ ಇದನ್ನ ಯೂಸ್ ಮಾಡೋದಿಲ್ಲ ಅಂದ್ರೆ ಕಾಸ್ಟ್ಲಿ ಅಂದ್ಬಿಟ್ಟು ಕೆಲವರು. ಮತ್ತೆ ಇನ್ನೊಂದು ಕಾಸ್ಟ್ಲಿ ಅಂದಾಗ ಈ ಐಟಮ್ ನಾವು ಕ್ವಾಲಿಟಿ ಕೆಡ್ಸಕ್ ಹೋಗ್ಬಾರ್ದು. ಹೌದು. ಬೇಕಾದ್ರೆ 5 ರೂಪಾಯಿ ಜಾಸ್ತಿ ಹೇಳೋಣ, ಅದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು. ನಾವೇನಾದ್ರೂ ಒಂದ್ ಸ್ವಲ್ಪ ಇದ್ ಮಾಡಕ್ ಹೋದ್ರೆ ಏನ್ ಮಾಡ್ರೆ ಇವತ್ತೇನೋ ಡಿಫ್ರೆನ್ಸ್ ಇದೆ ಅಂತ. ಹೌದು. ಇವತ್ತು ಚೇಂಜ್ ಇದೆಯಲ್ಲ, ಏನಾದ್ರು ಬೇರೆಯವ್ರು ಬಂದ್ರ ಬೇರೆಯವ್ರು ಮಾಡಿದ್ರ ಅಂತ ಕೇಳ್ತಾರೆ. ಆಯ್ತು, ಇದು ಹೊರ್ದಿರೋದು. ನೋಡಿ ಇದೆಲ್ಲಾನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಒಂದು 3 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಎಲ್ಲ ಮಸಾಲಾ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಬರುವಾಗ ಇದನ್ನೆಲ್ಲ ತೆಗೆದಿದ್ರು. ನೋಡಿ ಜೀರಿಗೆ ಹುರಿದ್ರೇನೆ ಚೆನ್ನಾಗಿರೋದು. ಹೌದು. ಹುರಿದ್ರೆ ಒಂಥರ ಟೇಸ್ಟ್. ಹೌದು. ಬರೀ ಪ್ಲೇನ್ ಜೀರಿಗೆನೆ ಒಂಥರ ಟೇಸ್ಟ್ ಬರೋದು. ಹೌದು. ನಮ್ದು ಈ ಮಸಾಲೆ ಒಂಥರ ಜಿಗಟು ಇದು ಈಗ ಘಾಟ್ ಹೊಡಿಯಲ್ಲ, ಯಾಕಂದ್ರೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಇದು ಆಕ್ಚುಲಿ ಕಮ್ಮಿನೇ, ಅಂದ್ರೆ ಒಂದೇ ಲೆಕ್ಕದಲ್ಲಿ ಇರುತ್ತೆ. ಬಿಟ್ರೆ ನಾವು ಡೈಲಿ ನಾವು ಚಕ್ಕೆ ಲವಂಗ ಎಲ್ಲ ಹಾಕೋಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಚಕ್ಕೆ ಜಾಸ್ತಿ ಆಗ್ಬಿಡುತ್ತೆ,
ಹೌದೌದೌದು. ಏಲಕ್ಕಿ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಜೀರ್ಣ ಶಕ್ತಿ ಚೆನ್ನಾಗಿರಲ್ಲ, ಎದೆ ಉರಿಯೋದು. ಹೌದು ಹೌದು. ಅಂದ್ರೆ ತಿಂದ್ರೆ ಮನೆಯಲ್ಲಿ ಹೋಗಿ ಊಟ ಮಾಡೋಂಗಿರ್ಬೇಕು. ಹೌದು ಹಾ ಹೌದೌದು. ಈ ಕೆಲವರು ಕೆಲವ್ರ ಕಡೆ ಏನಾಗುತ್ತಂದ್ರೆ ಒಬ್ರೊಬ್ರು ಹೇಳ್ತಾರೆ, ಪಾನಿಪುರಿ ಬೇಡಪ್ಪ, ಊಟ ಮಾಡಕ್ ಆಗಲ್ಲ ನನಗೆ ಅಂತ. ಕರೆಕ್ಟ್ ಕರೆಕ್ಟ್. ಆ ತರ ಅನ್ಸ್ಬಾರ್ದು. ಹೌದು, ಗ್ಯಾಸ್ಟ್ರಿಕ್ ಇರೋರ್ಗೆ ಗೊತ್ತಾಗ್ಬಿಡುತ್ತೆ. ಹೌದು, ಇವರು ಏನೇನ್ ಹಾಕಿದಾರೆ ಏನೇನಿಲ್ಲ ಅಂತ ಬಿಟ್ಟು. ಇಲ್ಲ ಅಂದ್ರೆ ಈ ಗರಂ ಮಸಾಲೆ ಜಾಸ್ತಿ ಓವರ್ ಆಗಿದ್ರೆ ಅದೇ ಎದೆ ಉರಿ ಬರೋದು, ಹೊಟ್ಟೆ ಉಬ್ಬರ್ಸ್ಕೊಳ್ಳೋದು. ತಿಂದ್ರೆ ಸಾಕಪ್ಪ, ಹೌದು, ಇನ್ನೇನು ಬೇಡ, ಹೋಗಿ ಮಲೆ ಮಲ್ಕೊಂಡ್ರೆ ಸಾಕು, ಆತರ ಫೀಲ್ ಬಂದ್ಬಿಡುತ್ತೆ. ಹೌದೌದು. ನೋಡಿ, ಇವಾಗ ನೀವು 1 ತಿಂಗಳು ಅಂದ್ರೆ ಆ ಲೆಕ್ಕದಲ್ಲಿ ಲೆಕ್ಕ ಹಾಕೋಕ್ ಹೋದ್ರೆ ಒಂದು 30 ಗ್ರಾಮ್ ಚಕ್ಕೆ ಬಂದಂಗ್ ಬೀಳುತ್ತೆ. 30 ಗ್ರಾಮ್. 30 ಗ್ರಾಮ್. ಏಲಕ್ಕಿ ಎಷ್ಟು ಬೀಳುತ್ತೆ ನೋಡಿ, ಒಂದು 3 ಗ್ರಾಮ್ ಬರುತ್ತೆ. ಅಂದ್ರೆ ಇಡೀ ಒಂದು ಮಸಾಲೆಗೆ 3 ಗ್ರಾಮ್ ಬರುತ್ತೆ. ಹೌದು, 100 ಗ್ರಾಮ್ ಅಲ್ಲಿ 1 ತಿಂಗಳು ಲೆಕ್ಕ. ಆವಾಗ ಯೋಚನೆ ಮಾಡಿ, ಅಲ್ಲಿ ನಾವು ಮಾಡುವಾಗ ಮಸಾಲೆಗೆ ಜಾಸ್ತಿ ಇದು ಬರಲ್ಲ, ಘಾಟ್ ಅಂಶ ಬರಲ್ಲ. ನೋಡಿ, ನೋಡಿ ಜೀರಿಗೆ ಒಂದು 3 ನಿಮಿಷ ಹುರಿದ್ಬಿಟ್ಟು ಈಗ ತೆಗೆದಿದ್ದಾರೆ. ಕಸ್ತೂರಿ ಮೇಥಿ. ಇದು 1 kg ಇದೆಯಾ ಸರ್? 1 kg ಇದೆ. ಕಸ್ತೂರಿ ಮೇಥಿ 1 kg. ಅಂದ್ರೆ ಇದು ಬಿಸಿಲಿಗೆ ಹಾಕೋಕ್ ಹೋಗಿ ಇಷ್ಟು ಪುಡಿ ತನ ಇರುತ್ತೆ, ಡ್ರೈ ಆಗಿರುತ್ತೆ. ಓಕೆ ಓಕೆ. ಸ್ವಲ್ಪ ಹುರಿಯೋ ತರ ಮಾಡ್ಬಿಟ್ರೆ ಸ್ವಲ್ಪ ಇನ್ನೊಂಚೂರು ಡ್ರೈ ಆಗುತ್ತೆ. ಅಂದ್ರೆ ಈ ಪುಡಿ ಮಾಡುವಾಗ ಬಿಸಿ ಆಗಲ್ಲ ಮಿಶ್ರಣಕ್ಕೆ, ಅವಾಗ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಈ ಬಿಸಿ ಆದ್ರೆ ಏನಾಗುತ್ತೆ, ಒಂಥರ ಅಂಟು ಬರುತ್ತೆ, ಕಲರ್ ಸ್ವಲ್ಪ ಕಪ್ಪಾಗಿ ಬಂದ್ಬಿಡುತ್ತೆ. ಓಕೆ ಓಕೆ. ಅದಕ್ಕೋಸ್ಕರನೇ ಫುಲ್ ಡ್ರೈ ಮಾಡ್ಕೊಂಡು ಹೋದ್ರೆ ಅವನು ಈಸಿಯಾಗಿ ಪುಡಿ ಮಾಡ್ಬೋದು. ಹೌದೌದು. ನೋಡಿ, ಈ ಮಿಷನ್ ಅಲ್ಲಿ ಹಾಕಿದ್ರೆ ಒಂಥರ ಸ್ವಲ್ಪ ಬಂಕ ಬಂದ್ಬಿಡುತ್ತೆ ಈ ಪೌಡ್ರ್. ರಾಗಿ ಒಳಗಡೆ. ಹೌದು. ಈ ಮಸಾಲ ಎಲ್ಲಾನು ಬಿಸಿಲ್ಗೆ ಹಾಕ್ಬೇಕಾಗುತ್ತೆ ಸರ್? ಇದು ಸ್ವಲ್ಪ ಬಿಸಿಲಿಗೆ ಹಾಕಿದ್ರೇನೆ ಚೆನ್ನಾಗಿರೋದು. ಓಕೆ ಓಕೆ. ಬಿಸಿಲ್ಗೆ ಹಾಕಿ ಮತ್ತೆ ಇದನ್ನೆಲ್ಲ ಹುರ್ಕೋಬೇಕು. ಈ ಕಸೂರಿ ಮೇಥಿ 1.5 ನಿಮಿಷ ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ತೆಗೆದ್ಬಿಟ್ಟು ಈಗ ಬ್ಯಾಡಗಿ ಚಿಲ್ಲಿ ಹಾಕೊಂಡಿದ್ದಾರೆ. ಇದು ಒಂದೇ ಸ್ವಲ್ಪ ಘಾಟ್ ಬರೋದು. ಹೌದೌದೌದು. ಕೆಲವರು ಲೈಟಾಗಿ ಎಣ್ಣೆ ಹಾಕೋತಾರೆ ಘಾಟ್ ಬರಬಾರ್ದು ಅಂತ. ಎಣ್ಣೆ ಹಾಕಿದ್ರೆ ಕೆಟ್ಟೋಗುತ್ತೆ. ನಾವು ಬಿಸಿಲಿಗೆ ಹಾಕಿದ್ರೆ ಸ್ವಲ್ಪ ಡ್ರೈ ಆಗುತ್ತೆ. ಇದೊಂದು 5 ನಿಮಿಷ 10 ನಿಮಿಷ ಹುರಿಬೇಕು. ಓಕೆ ಓಕೆ. ಸ್ವಲ್ಪ ಬಾಣಲೆಲ್ಲ ಬಿಸಿ ಆಗುತ್ತೆ. ಘಾಟ್ ಜಾಸ್ತಿ ಬಂದ್ಬಿಟ್ರೆ ಓಕೆ ಓಕೆ. ಒಂದು 10 ನಿಮಿಷ ಹುರಿಬೇಕು. ನಾನಿವಾಗ ಕಮ್ಮಿ ಹುರಿದಿದ್ದೀನಿ, ಯಾಕಂದ್ರೆ ಘಾಟ್ ಬರುತ್ತೆ ಅಂತ. ಓಕೆ ಓಕೆ. ಬ್ಯಾಡಗಿ ಮೆಣಸು ಒಳ್ಳೆ ಕಲರ್ ಇದ್ಬಿಟ್ರೆ ಮಸಾಲೆ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದ್ರ ಮೇಲೆ ನಾವು ಮತ್ತೆ ಆ್ಯಡ್ ಮಾಡ್ತೀವಿ. ಓಕೆ. ಬೆಳ್ಳುಳ್ಳಿ, ಬೆಲ್ಲ, ಆಮೇಲೆ ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಓಕೆ, ಆಮೇಲೆ ಇದು ಯಾವುದು ತೆಂಗಿನಕಾಯಿ, ಆಮೇಲೆ ಖಾರ ಚಿಲ್ಲಿಗೆ ಗುಂಟೂರು ಚಿಲ್ಲಿ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಖಾರ ಬರೋದಕ್ಕೆ. ಅದನ್ನ ಹಾಕಿ ಚೆನ್ನಾಗಿ ರುಬ್ತೀವಿ. ಹುರಿಗಡ್ಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು, ಆಮೇಲೆ ಬಟಾಣಿ ಸ್ವಲ್ಪ ಆಲೂಗಡ್ಡೆ ಮಿಕ್ಸಲ್ಲಿ ರುಬ್ಬಿಟ್ಟು ಹಾಕ್ತಿವಿ ಮಸಾಲೆ. ಆವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಉಪ್ಪು ಅದಕ್ಕೆ ತಕ್ಕನಾಗಿ ಉಪ್ಪು. ಓಕೆ ಓಕೆ. ನೋಡಿ, ಇದೇ ಪುಡಿ ಬರುತ್ತೆ ನೋಡಿ. ನೋಡಿ, ಈ ಥರ ಪುಡಿ ಬರುತ್ತೆ. ಸ್ನೇಹಿತರೆ ನೋಡಿ, ಇದು ಇಷ್ಟನ್ನು ಹುರ್ಕೊಂಡಿದ್ದಾರೆ ನೋಡಿ. ಹುರ್ಕೊಂಡು ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ ನೋಡಿ. ಕಸೂರಿ ಮೇಥಿ ಇದನ್ನು ಹುರಿದಿದ್ದಾರೆ. ಮತ್ತು ನೋಡಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದಾರೆ ನೋಡಿ. ಇಷ್ಟೊಂದು ಹುರಿದಿದ ನಂತರ ಈಗ ಇದೆಲ್ಲ ಫುಲ್ ಆರಬೇಕಾಗುತ್ತೆ. ಆರಿದ ನಂತರ ನಾಳೆ ಬೆಳಗ್ಗೆಗೆ ಇವರು ಹೋಗಿ ಪುಡಿ ಮಾಡಿಸ್ಕೊಂಡ್ಬರ್ತಾರೆ. ಪುಡಿ ಮಾಡಿಸ್ಕೊಂಡಿದ ನಂತರ ಈಗ ಮಸಾಲೆ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ನಿನ್ನೆ ನಾನು ತೋರಿಸಿದ್ನಲ್ಲ ಅದೆಲ್ಲ ಹುರಿದಿರೋದು ನೋಡಿ. ಹುರಿದಿರೋದೆಲ್ಲನೂ ಫುಲ್ ಈ ಮಿಲ್ಲಿಗೆ ಹೋಗ್ಬಿಟ್ಟು ಇದನ್ನ ಪುಡಿ ಮಾಡಿಸ್ಕೊಂಡು ಬಂದಿದ್ದಾರೆ ನೋಡಿ. ಈ ಬಾಕ್ಸಲ್ಲಿ ಫುಲ್ ಒಂದು ಬಾಕ್ಸು ಇವರು ಪ್ರತಿ ಸರಿ ಮಾಡುವಾಗ ಈ ಥರ ಒಂದು ಬಾಕ್ಸ್ ಮಾಡಿ ಇಟ್ಕೊತಾರೆ. ಇದು 1 ತಿಂಗಳಿಗೆ ಆಗೋಷ್ಟು ಇವರು ಒಂದೇ ಸತಿ ಈ ತರ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಮಸಾಲೆ ಚೇಂಜಸ್ ಆಗಲ್ಲ, ಟೇಸ್ಟ್ ಚೇಂಜ್ ಆಗಲ್ಲ, ಚೇಂಜ್ ಆಗೋದಲ್ಲ. ಮೆಜರ್ಮೆಂಟ್ ಪ್ರಕಾರ ಈ ತರ ಇವರು ಪುಡಿ ಮಾಡಿ ಇಟ್ಕೊಳ್ಳೋಂಥದ್ದು ನೋಡಿ. ಇದು ಮಸಾಲ ಪುರಿಗೆ ಮಸಾಲ ಇದು ರೆಡಿ ಆಗಿದೆ.
ಈಗ ಇದಕ್ಕಂತಾನೆ ಮತ್ತೆ ಇನ್ನೊಂದು ಮಸಾಲ ಮಾಡ್ತಾರೆ. ಈಗ ಮಸಾಲ ಮಾಡೋದಕ್ಕೆ ಇವಾಗ ಇಷ್ಟು ಹಾಕ್ತಿವಿ ನಾವು ಒನ್ ಟೈಮ್ಗೆ ಇಷ್ಟು. ಓಕೆ ಒನ್ ಟೈಮ್ ಸ್ವಲ್ಪ ಮಾಡ್ತಾ ಇದ್ದೇವೆ. ಜಾಗ ಶಿಫ್ಟ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ. ಎಷ್ಟು ಪ್ಲೇಟ್ಸ್ ಆಗುತ್ತೆ ಸರ್ ಇದು? ಸಾಧಾರಣ ಇದು ಒಂದು 70-75 ಪ್ಲೇಟ್ ಆಗುತ್ತೆ. 70-75. ಓಕೆ. ನೋಡಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ನೋಡಿ ಇದು ಪಾನಿಗೆ. ಪಾನಿಗೆ. ಓಕೆ. ಆಮೇಲೆ ಫುಲ್ ಆಗಿ ಒಂದೊಂದು ಇಡಿ. ಒಂದೊಂದು ಇಡಿ ಬೆಳ್ಳುಳ್ಳಿ. ಓಕೆ. ಆಮೇಲೆ ನಾವ್ ಆಲ್ರೆಡಿ ಪೌಡರ್ಗೆ ಬ್ಯಾಡಗಿ ಚಿಲ್ಲಿ ಮಿಕ್ಸ್ ಮಾಡಿದೀವಿ. ಬಟ್ ಒಂದ್ 4 ಹಾಕಿರ್ತೀವಿ. ಓಕೆ ಓಕೆ. ಆಮೇಲೆ ಒಂದ್ ಸ್ವಲ್ಪ ಹೊರಗಡೆ ಮಸಾಲೆಗೆ. ಓಕೆ. ನೋಡಿ ಅರ್ಧ ಲೀಟರ್ ಅಷ್ಟು ಹುರ್ಗಡ್ಲೆ. ಆಮೇಲೆ ಇದು ಖಾರಕ್ಕೆ ಚಿಲ್ಲಿ. ಓಕೆ. ನೋಡಿ ಇಷ್ಟು ಖಾರಕ್ಕೆ ಚಿಲ್ಲಿ. ರೆಡ್ ಚಿಲ್ಲಿ ಸ್ವಲ್ಪ ಹಾಕಿರುತ್ತೆ. ಇದರದಾಯ್ತು ಪಾನಿಗೆ. ಓಕೆ. ನೋಡಿ ಇದು ಜೀರಿಗೆ. ನೋಡಿ ಇಷ್ಟೊಂದು 1.5 ಅಡಿಯಷ್ಟು ಜೀರಿಗೆ. ಆಮೇಲೆ ಪುದೀನ ಸೊಪ್ಪು. ತೊಳೆದಿರೋ ಪುದೀನ ಸೊಪ್ಪು. ಓಕೆ. ಆಮೇಲೆ ತೊಳೆದಿರೋ ಚಿಲ್ಲಿ. ಓಕೆ. ಇದಕ್ಕೆ ಹಸಿಮೆಣಸು, ಮಸಾಲೆಗೆ ಹಸಿಮೆಣಸು ಹಾಕಲ್ಲ. ಇದು ಕೊತ್ತಂಬರಿ ಸೊಪ್ಪು ತೊಳೆದಿರೋದು ಮಸಾಲೆಗೆ ಅಷ್ಟೇ, ಜಾಸ್ತಿ ಹಾಕಲ್ಲ. 1 ಇಡಿ. ಹೌದು ಅಷ್ಟೇ, 1 ಇಡಿ. ಪಾನಿಗೆ ಬೇಕಾಗಿರಲ್ಲ ಸರ್? ಪಾನಿಗೆ ತೋರಿಸ್ತೀನಿ ನೋಡಿ. ಶುಂಠಿ ಪಾನಿಗೆ. ಓಕೆ. ಇಷ್ಟು ಪಾನಿ ಮಸಾಲೆ ಇದು ಆಯ್ತು, ಮುಗೀತು. ಇಷ್ಟೇ ಸಿಂಪಲ್. ಸರಿ. ಆಮೇಲೆ ಪಾನಿಗೆ ಶುಂಠಿ ಬೇಕಾಗಿರಲ್ಲ ಸರ್? ಇದು ಮಸಾಲೆಗೆ ಶುಂಠಿ ಹಾಕಲ್ಲ ನಾವು. ಶುಂಠಿ ಹಾಕಲ್ಲ. ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಾನಿಗೆ. ಓಕೆ ಓಕೆ. ಜಾಸ್ತಿ ಇಂಟಿಗ್ರೇಟ್ ಹಾಕಲ್ಲ. ಇಷ್ಟೇ ಇದಕ್ಕೆ. ಓಕೆ ಓಕೆ. ನೋಡಿ ಇದು ಮಸಾಲೆಗೆ, ಇದು ಪಾನಿಗೆ. ಇದು ಮಸಾಲ ರೆಡಿ ಆಗಿದೆ. ಇದನ್ನ ರುಬ್ಕೊಂತಾರೆ. ಇದನ್ನ ನಾವು ಇದಕ್ಕೆ ತೆಂಗಿನಕಾಯಿ ಆಡ್ ಮಾಡ್ತೀವಿ. ಓಕೆ. ಎಷ್ಟು? ಒಂದು ತೆಂಗಿನಕಾಯಿ ಆಡ್ ಮಾಡ್ತೀವಿ. ಒಂದ್ ತೆಂಗಿನಕಾಯಿ. ಓಕೆ. ಒಂದ್ ತೆಂಗಿನಕಾಯಿ ಆಡ್ ಮಾಡ್ತೀವಿ. ಸರಿ. ಇದಕ್ಕೇನ್ ತೆಂಗಿನಕಾಯಿ ಆಡ್ ಮಾಡಲ್ಲ. ಇದು ರುಬ್ಬಿದ್ರೆ ಹಿಂಗ್ ಬರುತ್ತೆ ನೋಡಿ. ಇದು ಇವಾಗ ರುಬ್ಕೊಂಡಿದ್ದೀನಲ್ಲ ಈಗ ಬರುತ್ತೆ. ಈ ತರ ಬರುತ್ತೆ. ಹೌದು. ಓಕೆ ಓಕೆ. ಸರಿ. ಇದು ಇವಾಗ ನಾನು ಪಾನಿ ಮಾಡೋ ತೋರಿಸ್ತೀನಿ ನಿಮ್ಗೆ. ಓಕೆ ಓಕೆ. ಇದು ಪಾನಿ ಮಾಡೋಣ. ಓಕೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನಿಮ್ಗೆ ತೊಂದರೆ ಆಗ್ಬಾರ್ದು. ಹೌದೌದು. ನೋಡಿ ಇದಕ್ಕೆ ಇದಕ್ಕೆ ನಾನು ಆಡ್ ಮಾಡ್ತೀನಿ. ನೋಡಿ ಈ ಮಸಾಲೆ, ಈಗ ರುಬ್ಕೊಂಡಿರೋ ಮಸಾಲ, ಪಾನಿಗೆ ಮಸಾಲ ಮಾಡಿ ಇಟ್ಕೊಂಡಿರಲ್ಲ, ಅದನ್ನ ರುಬ್ಕೊಂಡಿರೋದು ಇದ್ರಲ್ಲಿ ಹಾಕೊಂಡಿದ್ದಾರೆ. ಇದು ಫಿಲ್ಟರ್ ನೀರು. ಓಕೆ. ಎಲ್ಲ ಸುಮ್ಮನೆ ವಾಶ್ ಮಾಡಿದ್ರೆ. ಓಕೆ. ಇವಾಗ ಹುಣಸೆ ಹಣ್ಣನ್ನ ನೋಡಿ ಇಲ್ಲೇ ಮಾಡಿ ನೋಡಿ. ಹುಣಸೆ ಹಣ್ಣು ಇಟ್ಕೊಂತೀನಿ ಇದಕ್ಕೆ. ಓಕೆ. ಇದು ನಾವು ಪಾನಿಗಂತಾನೆ ಸಪ್ರೇಟ್ ಆಗಿ ಬ್ಲಾಕ್ ಹುಣಸೆ ಹಣ್ಣು ತರ್ತೀವಿ. ಬ್ಲಾಕ್ ಹುಣಸೆ ಹಣ್ಣು. ಹೌದು, 1 ವರ್ಷ ಆಗಿರುತ್ತೆ ಆ ಹುಣಸೆ ಹಣ್ಣು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೌದೌದು. ಹುಳಿ ಜಾಸ್ತಿ ಇರುತ್ತೆ. ಇದನ್ನ ಚೆನ್ನಾಗಿ ಸಾಧಾರಣ ಒಂದು 5 ರಿಂದ 6 ಅವರ್ ನೆನೆ ಹಾಕ್ಬೇಕು. ಓಕೆ. ಅಂದ್ರೆ ಹುಳಿ ಚೆನ್ನಾಗಿರುತ್ತೆ. ಇದು ಒಂದು 1/4 ಕೆಜಿ. 1/4 ಕೆಜಿ. ಹೌದು, 1/4 ಕೆಜಿ ಹುಣಸೆ ಹಣ್ಣು ಆಗುತ್ತೆ. ಓಕೆ. ಯಾಕಂದ್ರೆ ನಾವು ಇವಾಗ ಶಿಫ್ಟ್ ಮಾಡಿದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ತೀವಿ ಪ್ರಮಾಣದಲ್ಲಿ. ಓಕೆ ಓಕೆ. ಯಾಕಂದ್ರೆ ಮೊದ್ಲಾಗಿದ್ರೆ 1 ಕೆಜಿ ಲೆಕ್ಕ. ಇದು ಮಡಿಕೆ ಅಲ್ಲ, ದೊಡ್ಡ ಮಡಿಕೆ ಅವಾಗ. ಹೌದೌದು. ಈಗ ಈ ಮಡಿಕೆ ಚೇಂಜ್ ಮಾಡಿಬಿಟ್ಟಿದೀವಿ ಅಷ್ಟೇ. ಮುಖ್ಯವಾಗಿರೋದು ಇದು ಪಾನಿ. ಓಕೆ ಓಕೆ. ಕೆಲವರು ಕಲರು ಅದು ಇದೆಲ್ಲ ಮಿಕ್ಸ್ ಮಾಡ್ತಾರೆ, ಒಟ್ಟಂದ್ರೆ ನಾವು ಮಾಡೋದೇ ಇಲ್ಲ ಮೊದ್ಲಿಂದ. ಇವಾಗೆಲ್ಲ ಜಾಸ್ತಿ ವೈಟ್ ಪಾನಿ ಜಾಸ್ತಿ. ಹೌದೌದು. ಬಟ್ ವೈಟ್ ಪಾನಿ ನಾವು ಮಾಡೋದೇ ಇಲ್ಲ. ಅದು ಹೇಗ್ ಮಾಡ್ತಾರ ನಮಗೂ ಗೊತ್ತಿಲ್ಲ ಅದ್ರ ಐಡಿಯಾ. ನೋಡಿ ಇಷ್ಟೊಂದು ಆಡ್ ಮಾಡಿರ್ತೀನಿ. ಉಪ್ಪು. ನೋಡಿ ಉಪ್ಪು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಆಮೇಲೆ ಇದು ಬ್ಲಾಕ್ ಸಾಲ್ಟ್. ಓಕೆ. ನೋಡಿ ಇಷ್ಟ ಹಾಕೊಂತೀವಿ, ಜಾಸ್ತಿ ಹಾಕ್ಬಾರ್ದಲ್ಲ. ಮೊದ್ಲೇ ಬೇಕಂದ್ರೆ ಹಾಕೊಂಡ್ರೆ ಆಯ್ತಾ. ಆಮೇಲೆ ಸೀಕ್ರೆಟ್ ಅಂದ್ರೆ ಇದೆ ಬೆಲ್ಲ. ಇಷ್ಟು ಬೆಲ್ಲ ಹಾಕಿರ್ತೀವಿ. ಓಕೆ ಓಕೆ ಓಕೆ. ನೋಡಿ ಇಷ್ಟೇ.
ಇದು ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬಿಡುತ್ತೆ. ಆಮೇಲೆ ಹಾ ಇನ್ನೊಂದು ಅಷ್ಟೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. Okay. ಉಪ್ಪೆಲ್ಲ ಕರಗಿರುತ್ತಲ್ಲ, ಹಾ ಅವಾಗ ಟೇಸ್ಟ್ ಅಷ್ಟೇ. ಅದ್ರಿಗೆ ಇನ್ನೇನು ಹಾಕೋದಿಲ್ಲ ಸರ್? ಇನ್ನೇನು ಹಾಕಲ್ಲ. ಪಾನಿಪುರಿಗೆ ಪಾನಿ ರೆಡಿ ಆಗಿ. ಇನ್ನೇನಂದ್ರೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಇಟ್ಟಿರ್ತೀವಲ್ಲ, ಅದೊಂದ್ ಸ್ವಲ್ಪ ಆ್ಯಡ್ ಮಾಡ್ಕೊಂತೀವಿ ಅಷ್ಟೇ. ಓಕೆ ಓಕೆ. ಸ್ವಲ್ಪ ಮಾಡ್ಕೊಂಬಿಡಿ. ಇದೇನು ಉಪ್ಪುಗ ಬೆಲ್ಲ ಎಲ್ಲ ಸ್ವಲ್ಪ ಕರಗಿರುತ್ತಲ್ಲ, ಆಮೇಲೆ ಟೇಸ್ಟ್ ಗೊತ್ತಾಗ್ಬಿಡುತ್ತೆ. ಓಕೆ ಓಕೆ. ಇವಾಗ ಮಸಾಲೆ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆಗೆ ನಾವು ಅದನ್ನು ಕೊಟ್ಟಿದ್ದೀನಲ್ಲ, ರುಬ್ಕೊಂಡಿದ್ದೀನಿ. ಓಕೆ ಓಕೆ. ರುಬ್ಕೊಂಡಿರೋದು ಹಿಂಗ್ ಬಂದಿದ್ದೀವಿ ನೋಡಿ. ಇವಾಗ ಅಲ್ಲಿ ಗ್ರೈಂಡರ್ ಅಲ್ಲಿ ರುಬ್ಕೊಟ್ಟಿದ್ದಾರೆ, ಈ ರೀತಿ ಬಂದಿದೆ. ಓಕೆ ಓಕೆ ಓಕೆ. ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ ಓಕೆ. ನೋಡಿ, ಅದರಲ್ಲಿ ಒಂದು 5 ಲೀಟರ್ ಅಷ್ಟು ನೀರ್ ಹಾಕೊಂಡಿದ್ದಾರೆ. ನೀರ್ ಹಾಕೊಂಡು ಮಸಾಲ ತೋರ್ಸಿದ್ನಲ್ಲ, ಆ ಮಸಾಲ ರುಬ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ. ಬಟಾಣಿ ಬೇಯಿಸಿಕೊಂಡಿರ್ತೀವಿ. ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕೊಂಡಿರ್ತೀರಾ? ಇಲ್ಲ ಇಲ್ಲ, ಬರೀ ಉಪ್ಪು ಮಾತ್ರ. ಬರೀ ಉಪ್ಪು ಮಾತ್ರ, ಅದೇನಿಲ್ಲ. ಓಕೆ ಓಕೆ. ಇದು ಪಾನಿಗೆ ಮತ್ತೆ ಮಸಾಲೆಗೆ ಎರಡಕ್ಕೂ ಒಂದೇ ಸತಿ ಬೇಯಿಸ್ಕೋಬೇಕಾಗುತ್ತೆ. ನೀರ್ ಸ್ವಲ್ಪ ಹಾಕೊಂತೀನಿ ಅವಲೇ ಜಾಡಿ ಮಾಡಿದ್ರೆ ಆಗಿರೋದು. ನಾನು ಮರ್ತ್ಬಿಟ್ಟೆ. ನಾನು ಪಾನಿ ಮಾಡ್ಕಿದ್ರೆ ಮೊದ್ಲು ಜಾಡಿ ಮಾಡ್ತಾ ಇದ್ದೆ. ನೋಡಿ, ಈಗ ಬಟಾಣಿ ನೀರು ಇದ್ರಲ್ಲಿ ಹಾಕೊಂತ ಇದ್ದಾರೆ. ಇದಕ್ಕೆ ಉಪ್ಪು. ನೋಡಿ, ಅವ್ರ ಅಡಿಯಲ್ಲಿ 2 ಅಡಿ ಉಪ್ಪು, ಫುಲ್ಲಾಗಿ 2 ಅಡಿ ಹಾಕೊಂಡಿದ್ದಾರೆ. ಮತ್ತೆ ಈಗ ಬೆಲ್ಲ ಹಾಕೊಂತ ಇದ್ದಾರೆ. ಬೆಲ್ಲ ಒಂದ್ ಸ್ವಲ್ಪ ಹಾಕ್ತಿವಿ ನಾವು. ಎಷ್ಟು? ಇದು ನೋಡಿ, ಇಷ್ಟೇ ಬೆಲ್ಲ. ಓಕೆ. ಸ್ವಲ್ಪ ಬೆಲ್ಲ, ಆಮೇಲೆ ಅರಿಶಿನ ಪುಡಿ. ಎಷ್ಟು? 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಆಮೇಲೆ 2 ಆಲೂಗಡ್ಡೆ ಮತ್ತೆ ಬಟಾಣಿ ಇದೆಯಲ್ಲ, ರುಬ್ಕೊಬಿಟ್ಟಿದ್ದೆ ನೋಡಿ. 2 ಆಲೂಗಡ್ಡೆ, ಅದು ಇವಾಗ 2 ಆಲೂಗಡ್ಡೆ ಇದೆಯಲ್ಲ, ಅದ್ರ ಮತ್ತೆ ಬಟಾಣಿ 2 ಮಿಕ್ಸಿಂಗ್ ಅಷ್ಟೇ, ಏನಿಲ್ಲ. ಓಕೆ ಓಕೆ. ಅದನ್ನ ಅದಕ್ಕೆ ಕುದಿ ಬಂದ್ಮೇಲೆ ಆಡ್ ಮಾಡ್ತೀವಿ. ಸ್ವಲ್ಪ ಇದು ಕರೆಕ್ಟ್ ಆಗಿ ಕುದಿ ಬಂದ್ಮೇಲೂ ಒಂದ್ 10 ನಿಮಿಷ ಕುದಿಬೇಕು ಸಣ್ಣ ಇದ್ರಲ್ಲಿ. ಅದನ್ನ ಹೊರ ಎಲ್ಲ ಹೋಗ್ಬೇಕು, ಆವಾಗ ಅದು ಚೆನ್ನಾಗುತ್ತೆ. ಉಪ್ಪು ಬೆಲ್ಲ ಇದೆಲ್ಲ ಬೆಳಿಗ್ಗೆನೆ ಹಾಕ್ಬಿಡ್ತೀನಿ. ಓಕೆ ಓಕೆ. ಯಾಕಂದ್ರೆ ನನಗೆ ಇಷ್ಟೊಳಗೆ ಕರೆಕ್ಟ್ ಆಗಿ ಕರ್ಗಿರ್ ಬಿಡುತ್ತೆ ಅದು. ಓಕೆ ಓಕೆ ಓಕೆ. ಕರ್ಗದಾಗ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟ್ ಆಗಿ ಮಾಡೋಕ್ಕಿಂತ ಒಂದ್ 4-5 ಅವರ್ ಮುಂಚೆನೆ ಮುಂಚೆನೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವ್ ಹೇಳ್ದಾಗ ಕೇಳುತ್ತೆ ಅದು. ಓಕೆ ಓಕೆ ಓಕೆ. ಮಸಾಲಾನು ಮುಂಚೆ ಮಾಡಿ ಇಟ್ಕೋಬೇಕಾ? ಇಲ್ಲ ಇಲ್ಲ, ಮಸಾಲೆ ಬಂದು ಇವಾಗ್ಲೇ ಮಾಡೋದು. 2 ಗಂಟೆ ಇಡ್ತೀವಿ. ಇವಾಗ ಇದು ಸ್ವಲ್ಪ ತಿರ್ಸ್ತಾ ಇರ್ಬೇಕು, ತಳ ಸೀದ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಇದೆಯಲ್ಲ, ಈಗ ಇಷ್ಟ ದಪ್ಪ ಬಂದಿದೆ. ಇನ್ನು ಕುದಿ ಬಂದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಕುದ್ದು ನೊರೆ ಎಲ್ಲ ಹೋಗ್ಬಿಡ್ಬೇಕು. ಅವಾಗ ಚೆನ್ನಾಗಿರುತ್ತೆ. ಇದು ಆಲೂಗಡ್ಡೆ ಹಾಕೋದ್ರಿಂದ ಸ್ವಲ್ಪ ತಿಕ್ಕು ಬರುತ್ತೆ. ಇನ್ನೂ ಸ್ವಲ್ಪ ನೀರ್ ಆಯ್ತು ಅಂದಾಗ ಸ್ವಲ್ಪ ಕಡಲೆ ಹಿಟ್ಟನ್ನ ಸ್ವಲ್ಪ ನೀರ್ ಮಾಡ್ಬಿಟ್ಟು ಹಾಕ್ಬಿಡ್ತೀವಿ. ಆವಾಗ ಕರೆಕ್ಟ್ ಲೆವೆಲ್ ಬಂದ್ಬಿಡುತ್ತೆ. ನೋಡಿ, ನಾಳೆ ಬೆಳಗ್ಗೆಗೆ ಇಡ್ಲಿ ದೋಸೆಗೆ ಈಗ ಹಿಟ್ಟು ರುಬ್ಕೊಂಡು ತೆಗಿತಾ ಇದ್ದಾರೆ. ಅಂದ್ರೆ ಹೋಟೆಲ್ಸ್ಗೆ ಇದೇ ಸಜೆಸ್ಟ್ ಮಾಡ್ತೀರಾ? ಹೌದು, ಹೋಟ್ಲಿಗೆ ಇದೆ ಬೆಸ್ಟ್. ಹೋಟ್ಲಿಗೆ ಸಜೆಸ್ಟ್ ಮಾಡೋದೇನಿಲ್ಲ. ಈ ನೀವು ಇವಾಗ ಹೋಟ್ಲ್ ಮಾಡಿದವ್ರೇನೋ ಗೊತ್ತಿಲ್ಲ, ಅವಾಗೆಲ್ಲ ಹೋಟ್ಲ್ ಮಾಡಿದವ್ರು ಇದನ್ನೇ ಸಜೆಸ್ಟ್ ಮಾಡೋದು. ಅದ್ರ ಬಗ್ಗೆ ಇವಾಗ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಗ್ರೈಂಡರ್, ಮಿಕ್ಸಿ ಎಲ್ಲ ಚೇಂಜ್ ಮಾಡಿರ್ತಾರೆ. ಕೆಲವರಿಗೆ ಗೊತ್ತಿಲ್ಲ ಅದು. ಈ ತಟ್ಟೆ ಇಡ್ಲಿ ಅದೆಲ್ಲ ಈ ಸೋಡಾ ಹಾಕದೆ ಬರೋದೇ ಇಲ್ಲ. ಕೆಲವ್ರು ತೋರ್ಸಲ್ಲ ಸೋಡಾ ಹಾಕಿರೋದಲ್ಲ. ಬಟ್ ಅಂದ್ರೆ ಏನೋ ಅನ್ಕೊಂತಾರೋ, ಏನಾದ್ರು ಕಾಮೆಂಟ್ ಮಾಡ್ತಾರ ಅನ್ನೋ ಇರೋದನ್ನ ತೋರ್ಸ್ಬೇಕಷ್ಟೇ ಹೇಳ್ಬೇಕಂದ್ರೆ. ಅಂದ್ರೆ ಜಾಸ್ತಿ ಓವರ್ ಹಾಕ್ಲಬಾರ್ದು, ಒಂದು ಲಿಮಿಟ್ ಅಂತ ಇರುತ್ತೆ. ಎಲ್ರು ಹಾಕ್ತಾರೆ, ಯಾರು ಹಾಕಲ್ಲ ಅಂತ ಹೇಳೋದಿಲ್ಲ. ಈಗ ನಾವು ತಟ್ಟೆ ಇಡ್ಲಿ
ನಮ್ದು ಸ್ಮೂತ್ ಬರುತ್ತೆ ಅಂದಾಗ ಒಂದ್ ಸ್ವಲ್ಪನಾದ್ರೂ ಆಡ್ ಮಾಡೇ ಮಾಡ್ತೀವಿ. ಓಕೆ ಓಕೆ ನೋಡಿ ಇಷ್ಟೇ ಕಲರ್ ಬರೋದು, ನಾವೇನ್ ಕಲರ್ ಇದಕ್ಕೆ ಬೇರೆ ಏನ್ ಕಲರ್ ಇದ್ ಮಾಡಲ್ಲ, ಅದೇ ಕಲರ್ ಇವಾಗ ಹಾಕಿದ್ವು. ಇನ್ನೂ ಕಲರ್ ಬೇಕು ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಜಾಸ್ತಿ ಹಾಕಿದ್ರೆ ಕೆಲವರು ಓವರ್ ಕೆಂಪ್ ಅಂದ್ರೆ ತಿನ್ನಲ್ಲ. ಈ ಕೆಂಪು ಜಾಸ್ತಿ ಆದಾಗ ಏನಂತಾರೆ, ನೋಡ್ದಾಗ್ಲೇನೆ ಇದೇನಂತಾರ ಫುಲ್ ಕೆಂಪಾಗ್ಬಿಟ್ಟಿದೆ ಅಂತಾರೆ. ಮತ್ತೆ ಒಬ್ರೊಬ್ರು ಗ್ರೀನ್, ಇದಕ್ಕೆ ಗ್ರೀನ್ ಆಡ್ ಮಾಡೋರು ಇರ್ತಾರೆ, ಅಂದ್ರೆ ಫುಲ್ ಸೊಪ್ಪು ಹಾಕ್ಬಿಟ್ಟು ಕೆಲವರು ಪಾಲಕ್ ಹಾಕ್ತಾರೆ. ಅದು ಚೆನ್ನಾಗ್ ಬರುತ್ತೆ, ಪಾಲಕ್ ಹಾಕ್ತಾರೆ. ಪಾಲಕ್ ಹಾಕೊಂಡ್ರೆ ಗ್ರೀನ್ ಬಂದ. ಈ ಬಟಾಣಿ ಕಲರ್ ಕಡೆ ಹಸಿರು ಕಲರ್ ಇರುತ್ತೆ, ಹಸಿರು ಕಲರ್ ಬರೋದಿಲ್ಲ ನೋಡಿ ಇವಾಗ ಇದೇ ಕಲರ್. ಹೌದು ನೋಡಿ, ಈಗ ಇದ್ರಲ್ಲಿ ಹಾಕಿಟ್ಕೊಂಡಿದ್ದಾರೆ. ನಾವ್ ಎರಡು ಮಿಕ್ಸ್ ಮಾಡ್ತೀನಿ, ವೈಟ್ ಅಂಡ್ ಗ್ರೀನ್. ಇಲ್ಲಿ ನಮ್ಮಲ್ಲಿ ತಕ್ಕನಾಗೆ ರೇಟ್ ಇರುತ್ತೆ, ಅದು ಗ್ರೀನ್ ಕಲರ್ ಬಟ್ ರೇಟ್ ಜಾಸ್ತಿ ಕಾಸ್ಟ್ಲಿ ಇದೆ ಅಲ್ಲ, ಅದರಿಂದ ನಾವು ಎರಡು ಮಿಕ್ಸ್ ಮಾಡ್ತೀವಿ, ಅವಾಗ ನಮ್ಗೆ ವರ್ಕೌಟ್ ಆಗುತ್ತೆ. ಸರಿ. ಇವಾಗ ಇಲ್ಲಿ ನಾವು ಹಾಕಿರೋ ಮಸಾಲೆ ಪೌಡರ್ ಎಲ್ಲ ನೋಡಿದ್ರಲ್ಲ, ಅದ್ರೆಲ್ಲ ಕಾಸ್ಟ್ಲಿ ಐಟಮ್. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಇದೇ ರೇಟ್ ಸರ್ ನಿಮ್ದು? ಎಲ್ಲ ಅದೇ ರೇಟ್. ನೋಡಿ ಈ ರೇಟ್ ಇರುತ್ತೆ ಅವ್ರದ್ದು, ಉಡುಪಿ ಚಾಟ್ಸ್. ನೋಡಿ ಮಸಾಲ ಪುರಿ 35, ಪಾನಿಪುರಿ 35, ಎಲ್ಲಾನು 35-40 ರೂಪಾಯಿ ಅಷ್ಟೇ. ಕೆಪೆಸ್ರಿ ಗಾಂಧಿ ಬಜಾರ್ ಕೆಪೆಸ್ರಿ ಇದೆಯಲ್ಲ, ಹಳೆ ಹೋಟ್ಲ್ ಗಾಂಧಿ ಬಜಾರ್, ಅವಾಗ ರೋಟಿಗಾರ ಯಾವ್ದು ಬಂದಿರ್ಲಿಲ್ಲ. ನಾವು ಎಷ್ಟು ವರ್ಷ ಆಯ್ತು ಸರ್? 28 ವರ್ಷ. 28 ವರ್ಷ. ಓ ಪಾನಿಪುರಿ ಸ್ಟಾರ್ಟ್ ಮಾಡಿ? ಹೌದು, ಗಾಂಧಿ ಬಜಾರ್ ಅಲ್ಲಿ ಫಸ್ಟ್ ಕಲ್ತಿರೋದು. ಆಮೇಲೆ ದೊಮ್ಸಂದ್ರ ಅದಲ್ಲಿ ಬಂಡಿ ಮಾಡ್ಕೊಂಡು ಉಡುಪಿ ಹೋಟ್ಲ್ ಸ್ಟಾರ್ಟ್ ಮಾಡಿ ನಾವೇ ಸ್ಟಾರ್ಟ್ ಮಾಡಿ. ಅವತ್ತಿಂದ ಇವತ್ತಿನವರೆಗೂ ಒಂದೇ ಮಸಾಲೆ, ಇದೇ ತರ ಸೇಮ್. ಇಲ್ಲ ಅಂದ್ರೆ ಹೋಟ್ಲ್ಗಳಲ್ಲಿ ಸ್ವಲ್ಪ ಕ್ವಾಲಿಟಿ ಇದ್ ಮಾಡ್ತೀವಿ. ಕ್ವಾಲಿಟಿ ಅಂದ್ರೆ ಅವಾಗ ಕ್ಯಾಶ್ಯೂ, ಒಣ ಕೊಬ್ಬರಿ, ಆಮೇಲೆ ಗಸಗಸೆ, ಜಾಸ್ತಿ ಗಸಗಸೆ ಆಗ್ತಾ ಇದ್ವಿ. ಏನಿಲ್ಲ ಅಂದ್ರೂ ಒಂದು 300 ಪ್ಲೇಟಿಗೆ 1/2 kg ಗಸಗಸೆ ಆಗ್ತಾ ಇದ್ವಿ. 1/2 kg ಗಸಗಸೆ ಹಾಕಿದಾಗ ಮಸಾಲೆ ತಿಕ್ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಒಂಥರ ಏನೋ ಒಂಥರ ತಿನ್ನೋದಕ್ಕೆ. ಅಂದ್ರೆ ಅಷ್ಟೇ ಕಾಸ್ಟ್ಲಿ ಇರುತ್ತಲ್ಲ ರೇಟು. ಅವಾಗ ನಾವು ಸ್ಟಾರ್ಟ್ ಮಾಡಿದಾಗ ಪಾನಿಪುರಿ ಎಲ್ಲ 3 ರೂಪಾಯಿ, 2 ರೂಪಾಯಿ, 3 ರೂಪಾಯಿ. ಅವಾಗ ಈ ಇಂಟಿಗ್ರೇಟ್ಸ್ ಎಲ್ಲ ಐಟಮ್ ಕಮ್ಮಿನೇ, ಚಕ್ಕೆ ಲವಂಗೆಲ್ಲ ಕೆಜಿ ಗಟ್ಲೆನೆ ತರೋದು. ಒಣಕೊಬ್ಬರಿ ಇದೆಲ್ಲ ಹಾಕೊಬೇಕು ಅಂದ್ರೆ ಗಸಗಸೆ ಚೆನ್ನಾಗಿ ಬರುತ್ತೆ. ಮಸಾಲಾಗ ಹಾಕೋಬೇಕು. ಮಸಾಲೆಗೆ ಹೌದು, ಈ ಗ್ರೈಂಡಿಂಗ್ ಮಾಡ್ತೀವಿ, ಗ್ರೈಂಡಿಂಗ್ ರುಬ್ಬೋಗ್ಲೇನೆ ಒಣ ಕೊಬ್ಬರಿ, ಸ್ವಲ್ಪ ಕ್ಯಾಶ್ಯೂ, ಆಮೇಲೆ ಗಸಗಸೆ, ಇದು 3 ಆಡ್ ಮಾಡ್ಬಿಟ್ಟು ಅಂದ್ರೆ ಇದು ಇದ್ರ ಈಗ ಜೊತೆಗೆ ಸೇರ್ತು ಅಂದ್ರೆ ನಾಟಿ ಜೊತೆ ಏನೋ ಸ್ವಲ್ಪ ಐಟಮ್ ಎಲ್ಲ ಸ್ವಲ್ಪ ಒಳ್ಳೆ ಐಟಮ್ ಬಿದ್ರೆ ಸ್ವಲ್ಪ ಸಖತ್ತಾಗಿ ಬರುತ್ತೆ. ಸರಿ. ನಿಮ್ಮ ಮಗನ ಸರ್ ಇವರು? ಹೌದು. ಏನ ಹೆಸರು? ತನುಷ್. ನೋಡಿ ಗ್ರೈಂಡರ್ ಇಲ್ಲ ಅಂದ್ರೆ ಏನ್ ಸೌಂಡ್ ಏನಿಲ್ಲ. ಹೌದೌದು. ಇದು ಗುದ್ದು ಇಲ್ಲಿ ಬರ್ಬೇಕು ಅಂದ್ರೆ ಮುಕ್ಕಲ್ ಪಾತ್ರೆ ಇರೋದು ಅರ್ಧ ಪಾತ್ರೆಗೆ ಬರ್ಬೇಕು. ಅಷ್ಟೊಂದು ಕುದಿಸ್ಬೇಕು ಅಂತ ಅಂದ್ರೆ ಮಸಾಲೆ ಸ್ಮೆಲ್ ಬರಬಾರ್ದು, ಆ ಟೇಸ್ಟ್ ಲಾಸ್ಟ್ ತನಕನು ಒಂದೇ ತರ ಇರ್ಬೇಕು ಅನ್ನೋದು ಅವ್ರದ್ದು. ನೋಡಿ ಇವ್ರ ಗುರುಗಳು ಅದು ಹೇಳ್ಕೊಟ್ಟಿರೋಂಥದ್ದು, ಎಷ್ಟು ಕುದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ. ಹೌದು. ಮಸಾಲೆನ ಈರುಳ್ಳಿ ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು, ಸ್ವಲ್ಪ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಆಡ್ ಮಾಡ್ತಾರೆ. ಅಂದ್ರೆ ಅದೊಂಥರ ಟೇಸ್ಟ್ ಬೇರೆ ತರ ಬರುತ್ತೆ. ಅಂದ್ರೆ ನಾವು ಯಾಕೆ ಹಾಕಲ್ಲ ಅಂದ್ರೆ ಈ ಒಬ್ರೊಬ್ರು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ. ಬಂಗಾರಪೇಟೆ ಚಾಟ್ಸ್ ಅವರು ಆತರ ಮಾಡ್ತಾರೆ. ಬಂಗಾರಪೇಟೆ ಅಂತಲ್ಲ, ತುಂಬಾ ಕಡೆ ಮಾಡ್ತಾರೆ. ಬಟ್ ಕೆಲವರು ಈರುಳ್ಳಿ ತಿಂದೇ ಇರೋರು ಇರ್ತಾರಲ್ಲ, ಅವರು ತಿನ್ನಲ್ಲ. ಈರುಳ್ಳಿ ಸಿಕ್ತಂತಂದ್ರೆ ಮಾಡ್ತಾರೆ ಅಂದ್ಬಿಟ್ಟು ನಾವು ಹಾಕಕ್ ಹೋಗಲ್ಲ. ನಾನು ಕ್ಯಾಟ್ರಿಂಗ್ ಅಲ್ಲಿ ಮಾಡಿದೀನಿ. ಕ್ಯಾಟ್ರಿಂಗ್ ಚೆನ್ನಾಗಿ ಬರುತ್ತೆ. ಅವರು ಈ ತರ ಒಗ್ಗರಣೆ ಹಾಕೊಂತಾರೆ, ಟೊಮೊಟೊ ಎಲ್ಲಾನು. ಇಲ್ಲ, ನಾನು ಸಿಟಿಲಿ ಇದ್ದಾಗ ಹಾಕ್ತಾ ಇದ್ದೆ, ಅದೇ ತರ ಮಾಡ್ತಾ ಇದ್ದೆ. ಈರುಳ್ಳಿ ಟೊಮೊಟೊ ಇದು ನಾನು ಮೊದ್ಲಿಂದಾನು ಇದೇ ತರ ಮಾಡಿದ್ರಿಂದ ನಾನು ಟೇಸ್ಟ್ ಚೇಂಜ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅದೇ ತರ ಮಾಡ್ತೀನಿ. ಒಂದು ಇನ್ನೊಂದ್ ಏನಂದ್ರೆ ಈ ಕೆಲವರಿಗೆ ಟೇಸ್ಟ್ ಚೇಂಜ್ ಆದ ತಕ್ಷಣ ಒಂದೊಂದು ಟೇಸ್ಟ್ ಇಡ್ಸಲ್ಲ. ಇವತ್ತು ಚೇಂಜಸ್ ಇದೆ ಅನ್ಬಿಡ್ತಾರೆ. ಈ ಒಂದೇ ತರ ಮಾಡಿದ್ರಿಂದ ನಾವು ಹಾಗಾಗಿ ಅದರಿಂದ ಆ ಲೆಕ್ಕದಲ್ಲೇ ಮಾಡ್ಕೊಂಡ್ ಬಂದ್ವಿ ಅಷ್ಟೇ. ಅಂದ್ರೆ ಮೊದ್ಲು ನಾವು ಏನಂದ್ರೆ ಆ ರೇಟಿಗೆ ತಕ್ಕನಾಗೆ ಮಾಡೋಣ ಅನ್ನೋದೊಂದು ನಮ್ ತಲೆಯಲ್ಲಿ ಇರುತ್ತೆ. ಅಂದ್ರೆ ಅದು ಮಾಡಿದ್ರೆ ಚೆನ್ನಾಗ್ ಬರುತ್ತೆ.
ಬಟ್ ಕೆಲವರಿಗೆ ಈ ನಾವು ಈ ಟೇಸ್ಟಿಗೆ ಆಡ್ ಆಗ್ಬಿಟ್ಟಿರ್ತಾರಲ್ಲ, ಆ ಟೇಸ್ಟ್ ಮಾಡಿದಾಗ ಏನೋ ಒಂಥರ ಬೇರೆ ತರ. ಈಗ ಈ ಒಬ್ರೊಬ್ರಿಗೆ ಲೋಕಲ್ಲೇ ಇಷ್ಟ, ಸ್ಟ್ಯಾಂಡರ್ಡ್ ಬೇಡ ಅನ್ನೋದಿರತ್ತೆ. ಕರೆಕ್ಟ್. ಈಗ ನೀವು ಬಿರಿಯಾನಿ ತಗೊಳ್ಳಿ, 250 ರೂಪಾಯಿ ಬಿರಿಯಾನಿ ಇಷ್ಟ ಆಗಲ್ಲ ಕೆಲವರಿಗೆ, 100 ರೂಪಾಯಿ ಬಿರಿಯಾನಿ ಇಷ್ಟ ಆಗ್ಬಿಡತ್ತೆ. ಹೌದು ಹೌದು ಹೌದು, ಕರೆಕ್ಟ್. ಆತರ ಇದಾಗುತ್ತೆ. ನೋಡಿ, ಇದು ಮಸಾಲಾ ಇಟ್ಕೊಂಡು ಇದು ಆಲ್ಮೋಸ್ಟ್ ಒಂದು 20 ನಿಮಿಷ ಇದೆ. 20 ನಿಮಿಷದಿಂದ ಇದು ಕುದಿಸ್ಕೊಂತ ಇದಾರೆ. ನೋಡಿ, ಈಗ ಆಲೂಗಡ್ಡೆ ಮತ್ತೆ ಬಟಾಣಿ ಇದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ರಲ್ಲ, ಅದನ್ನ ಈಗ ಇದ್ರಲ್ಲಿ ಹಾಕೊಂತ ಇದಾರೆ. ನೋಡಿ, ಇದನ್ನ ಒಂದು 20-25 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ರೆ, ಕುದಿಸ್ಕೊಂಡಿದ ನಂತರನೇ ಈಗ ಇದನ್ನ ಆಡ್ ಮಾಡ್ಕೊಂಡಿದ್ರೆ. ಸ್ವಲ್ಪ ಕಡ್ಲೆಟ್ ಮಿಕ್ಸ್ ಮಾಡೋಣ, ತಗೊಬರ್ತೀವಿ. ಕಡ್ಲೆಟ್ ಸ್ವಲ್ಪ ತಿಕ್ಕು ಕಮ್ಮಿ ಇದ್ದಾಗ ಸ್ವಲ್ಪ ಕಡ್ಲೆಟ್ ಮಿಕ್ಸ್ ಮಾಡ್ಕೋಬಹುದು. ಓಕೆ ಓಕೆ. ಸ್ವಲ್ಪ ತಿಕ್ಕು ಕಮ್ಮಿ ಆದಾಗ ಏನಾಗಲ್ಲ. ಓಕೆ. ನೋಡಿ, ಕಳ್ಳೆ ಎಸಿಟ್ ಹಾಕಿದ ನಂತರ ಮತ್ತೆ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಈಗ ಇಳಿಸ್ಕೊಂಡಿದ್ರೆ. ಈಗ ಮತ್ತೆ ಇದ್ರ ಮೇಲೆ ಅಂಟಿಸ್ಕೊಂಡಿರ್ತೀರಲ್ಲ ಸರ್? ಅದ್ರ ಮೇಲೆ ಕುದಿತಾ ಇರುತ್ತಲ್ಲ? ಇಲ್ಲ, ಇವಾಗ ಅಣಿಸಲ್ಲ, ಇನ್ನೊಂದು ಸ್ಟಾರ್ಟ್ ಆದಾಗ ಅಣಿಸ್ಕೊಬಿಡ್ತೀವಿ. ಓಕೆ ಓಕೆ. ನೋಡಿ, ಸ್ವಲ್ಪ ತಣ್ಣಗೆ ಆಗಿದ ತಕ್ಷಣ ಇಲ್ಲಿಂದ ಬಿಸಿ ಮಾಡ್ಕೊಳ್ತಾರೆ. ಸ್ನೇಹಿತರೆ, ನೋಡಿ, ಈಗ ಮಸಾಲ ಪುರಿ ಮಾಡ್ತಾ ಇದಾರೆ. ಮಸಾಲ ಪುರಿ ಮಾಡೋದಕ್ಕೆ ಒಂದು 7-8 ಪೂರಿ ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಬಟಾಣಿ ಮತ್ತೆ ಮಸಾಲ, ಅದಕ್ಕೆ ಈರುಳ್ಳಿ ಸ್ವಲ್ಪ, ಸೇವು, ಕ್ಯಾರೆಟು, ಕೊತ್ತಂಬರಿ. ಮಸಾಲ ಪುರಿ ರೆಡಿ. ನೋಡಿ, ಈಗ ಪಾನಿಪುರಿ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಈರುಳ್ಳಿ ಹಾಕೊಂಡಿದ್ದಾರೆ, ಈರುಳ್ಳಿ ಮತ್ತೆ ಬಟಾಣಿ. ನೋಡಿ, ಅದರಲ್ಲಿ ಮಸಾಲೆ ಮತ್ತೆ ಸೇವು. ನೋಡಿ, ಪಾನಿಪುರಿ ರೆಡಿ ಆಗಿದೆ. ನೋಡಿ, ಈ ತರ ಇವರು ಪಾನಿಪುರಿ ಮತ್ತೆ ಮಸಾಲ ಪುರಿ ಸರ್ವ್ ಮಾಡುವಂಥದ್ದು. ಸ್ನೇಹಿತರೆ, ನೋಡಿ, ಇದು ಮಸಾಲ ಪುರಿ ಮತ್ತೆ ಪಾನಿಪುರಿ ರೆಡಿ ಆಗಿದೆ. ಈ ತರ ಇವರು ಉಡುಪಿ ಚಾಟ್ಸ್ ಅಲ್ಲಿ ಇವರು ರಾಘವೇಂದ್ರ ಸರ್ ಅವರು ಈ ತರ ಮಸಾಲ ಪುರಿ ಮಾಡೋಂಥದ್ದು. ಎಕ್ಸಲೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಹೊಸ ಮಸಾಲ ಅಲ್ಲ ಇದು, ನಿನ್ನೆ ಮಾಡಿರೋಂಥ ಮಸಾಲೆ ಇದು. ನೋಡಿ, ಈ ತರ ಇನ್ಸ್ಟೆಂಟ್ ಆಗಿ ಒಂದು ತಿಂಗಳಿಗೆ ಒಂದೊಂದು ಸತಿ ಮಾಡ್ಕೊಳೋದ್ರಿಂದ ಮಸಾಲ ಅಂತೂ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಸರ್, ಅಂದ್ರೆ ಒಂದೇ ತರ ಟೇಸ್ಟ್ ಬರುತ್ತೆ ಅದು ನಾವು ಆ ತರ ಮಾಡೋದ್ರಿಂದ. ನೋಡಿ, ಮೇಲ್ಗಡೆ ಅಷ್ಟೇ ಕೊಬ್ಬರಿ, ಕಡಲೆಪಪ್ಪು, ಮೆಣಸು ಹಾಕೊಂಡ್ರೆ, ಬೆಳ್ಳುಳ್ಳಿ ಹಾಕೊಂಡ್ರೆ ಮುಗ್ದು. ನಾವು ಜಾಸ್ತಿ ನೋಡಿ ಸೊಪ್ಪುಗಳೆಲ್ಲ ಏನೋ ಹಾಕಿಲ್ಲ. ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ಜಾಸ್ತಿ ಹಾಕ್ತಾರೆ, ಅದು ಅನಂತರ ಅವ್ರೊಬ್ರು ಇರುತ್ತೆ. ಅಂದ್ರೆ ಇವಾಗ ಒಂದೊಂದು ಏರಿಯಾದಲ್ಲಿ ಒಬ್ರೊಬ್ರು ಇಷ್ಟ ಆಗ್ತಾರೆ. ಹೌದೌದೌದು, ಎಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಮಸಾಲೆ ಅಂದ್ರೆ ನಮ್ದು ಸಿಂಪಲ್ ಆಗಿರುತ್ತೆ, ಅಂದ್ರೆ ಜಾಸ್ತಿ ಇರಲ್ಲ. ಇವಾಗ ಕೆಲವರು ಸೊಪ್ಪು ಜಾಸ್ತಿ ಹಾಕ್ತಾರೆ, ಕೆಲವರು ಐಟಮ್ಗಳು ಜಾಸ್ತಿ ಹಾಕ್ತಾರೆ. ಅಂದ್ರೆ ಆ ಏರಿಗ್ ತಕ್ಕನಾಗೆ ಅಂದ್ರೆ ಅವ್ರವ್ರಿಗೆ ಕಲ್ತಾಗೆ ಇರುತ್ತೆ ಅಷ್ಟೇ. ಈಗ ನಾವು ಏನಂತ ಹೇಳಿದ್ರೆ ಒಂದೊಂದರ ನಾವು ಕಲ್ತಿದ್ದೆ ಈ ರೀತಿ,
ಹೌದೌದೌದು. ಅವಾಗ ನಾವು ಕಲಿಬೇಕಾದ್ರೆ ಮಸಾಲ ಪುರಿಗೆ ಮಿಕ್ಸರೇ ಹಾಕ್ತಾ ಇರ್ಲಿಲ್ಲ, ಮಿಕ್ಸರೇ ಹಾಕ್ತಾ ಇರ್ಲಿಲ್ಲ. ಬೇಲ್ಪುರಿಗೆ ಮಸಾಲೆನೇ ಹಾಕ್ತಾ ಇರ್ಲಿಲ್ಲ, ಡ್ರೈ ಚಾಟ್ಸ್ ಇದ್ದಿದ್ದು ಅವಾಗ. ಹೌದಾ? ಪಾನಿಪುರಿಗೂ ಅಷ್ಟೇ ಮಿಕ್ಸರ್ ಹಾಕ್ತಾ ಇರ್ಲಿಲ್ಲ, ಮಿಕ್ಸರ್ ಹಾಕೋದೇ ಇಲ್ಲ, ಬರೇ ಪಾನಿ, ಈರುಳ್ಳಿ, ಬಟಾಣಿ, ಮಸಾಲೆನೂ ಹಾಕಲ್ಲ, ಬರೇ ಪಾನಿಯಲ್ಲೇ ಎಲ್ಲ ಇರೋದು. ಅದೊಂಥರ ಟೇಸ್ಟ್. ಒಬ್ರೊಬ್ರು ಒಂದಿರ, ಕೆಲವ್ರು ಏನಂದ್ರೆ ಹೆಸರು ಕಾಳು ಮೊಳಕೆ ಬರ್ಸ್ಬಿಟ್ಟು ಹಾಕ್ತಿವಿ. ನಾವು ಹೋಟ್ಲಲ್ಲಿ ಕಲ್ತಿರೋದು ಹಾಗೆ, ಬಟಾಣಿಗಳು ಹಾಕ್ತಾ ಇರ್ಲಿಲ್ಲ. ಈ ಮಸಾಲೆಗೆ ಬಟಾಣಿ ಹಾಕಿದ್ರೆ ಟೇಸ್ಟ್. ಪಾನಿಪುರಿಗೂ ಅಷ್ಟೇನೆ. ಈ ಕೆಲವರು ಮೊಳಕೆ ಕಾಳು ಅಂತಾರ ನೋಡಿ, ಒಂಥರ ಈ ಹೆಸರು ಕಾಳನ್ನ ಒಂದ್ ದಿವಸ ನೆನ್ಸ್ಬಿಟ್ಟು ಆಮೇಲೆ ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟು ಟೈಟ್ ಆಗಿ ಕಟ್ಟಿದ್ರೆ ಮೊಳಕೆ ಬರುತ್ತೆ. ಅದನ್ನ ಉಪ್ಪು ಹಾಕಿ ಬೇಯಿಸ್ಬಿಟ್ಟು ಕ್ಲೀನ್ ಆಗಿ ತೊಳೆದ್ಬಿಟ್ಟು ಇಡ್ತೀವಿ. ಈ ಮೊಳಕೆ ಕಾಳಲ್ಲಿ ಪಾನಿಪುರಿ ತಿಂದ್ರೆ ಅದು ಇನ್ನ ಟೇಸ್ಟ್. ಬಟಾಣಿ ಮಸಾಲೆ ಏನು ಬೇಕಾಗಲ್ಲ, ಈರುಳ್ಳಿ ಜೊತೆಗೆ ನಾವು ಕಲ್ತಿದ್ದ ಹಾಗೇನೆ. ಬಟ್ ಇಲ್ಲಿ ಆ ಮೊಳಕೆ ಕಾಳು ಕ್ಷಣ ಕೊಟ್ಟಿದ ತಕ್ಷಣ ಏನ್ ಅನ್ಕೊಂತಾರೆ, ಇವಾಗೆಲ್ಲ ಜನ ಚೇಂಜಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರ ತಾಕಿನ ಮಸಾಲಪುರಿಗೆ ಏನೇನೋ ಮಿಕ್ಸ್ ಮಾಡೋರು ಇರ್ತಾರೆ. ಬಟ್ ಅಂದ್ರೆ ಒಬ್ರೊಬ್ರಿಗೆ ಅದು ಹಿಡ್ಸುತ್ತೆ, ಇಲ್ಲ ಅಂತಲ್ಲ. ಕೆಲವೊಂದ್ರೆ ನಾವು ಕಲ್ತಿರೋದಾಗೆ ಇದನ್ನೆಲ್ಲ ನಾನ್ ವೆಜ್ ಕೆಲವ್ರು ನಾನ್ ವೆಜ್ ಮಾಡ್ಬಿಟ್ಟಿದ್ದಾರೆ, ಮೊಟ್ಟೆ ಹಾಕೋದು ಏನೇನೋ ಹಾಕೋರು ಇದ್ದಾರೆ. ಬಟ್ ಅಂದ್ರೆ ಅದು ಹೇಗಿದೆಯೋ ಹಾಗೆ ತಿಂದ್ರೇ ಚೆನ್ನಾಗಿರುತ್ತೆ. ಹೌದೌದು, ನ್ಯಾಚುರಲ್ ಆಗಿ ನೋಡಿ. ಇದ್ರಲ್ಲಿ ಯಾವುದೇ ರೀತಿ ಮಿಕ್ಸಿಂಗ್ ಇಲ್ಲ. ಒಂದು ಟೇಸ್ಟ್ ನಿಮ್ ಕಣ್ ಮುಂದೆನೆ ಮಾಡಿದೀನಿ, ಯಾವ್ದು ಇಲ್ಲ. ನನ್ ಕಣ್ ಮುಂದೆನೆ ನಾನು 2:30ಗೆ ಬಂದಿದ್ದು, 2:30ಇಂದ ಸ್ಟಾರ್ಟ್ ಮಾಡಿರೋದು. ನೀಟಾಗಿ ಕ್ಲೀನ್ ಆಗಿ ನನ್ ಮುಂದೆನೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮನೆ ಊಟ ತರ ಇರುತ್ತೆ. ಇವರು ಟಿಫನ್ಸ್ ಅಷ್ಟೇನೆ, ಟಿಫನ್ ಬೆಳಗ್ಗೆ ಹೊತ್ತು ಟಿಫನ್ ಸಿಗುತ್ತೆ. ಇಲ್ಲಿ ಪಾರ್ಕಿಂಗ್ ಅಲ್ಲೇ ಟಿಫನ್ ಮಾಡ್ತಾರೆ. ಮುಂಚೆ ಹೋಟ್ಲ್ ಇದ್ದಿದ್ದು ಧ್ವಂಸಂದ್ರ ಹತ್ರ ಹೋಟ್ಲ್ ಇತ್ತು, ಅದು ಅವ್ರ ಫ್ರೆಂಡ್ ಕೊಟ್ಬಿಟ್ಟು ಈಗ ಇಲ್ಲಿ ಇವ್ರ ಮನೆ ಹತ್ರನೇ ಎಲ್ಲ ನೀಟಾಗಿ ಮನೆಯವರೇ ಎಲ್ಲ ಸೇರಿ ಮಾಡ್ಕೊಂತ ಇದಾರೆ. ತುಂಬಾ ಇಲ್ಲಿ ಬಂದ್ರೆ ನಿಮ್ಗೆ ಇಡ್ಲಿ, ದೋಸೆ, ರೈಸ್ ಬಾತು, ಪೂರಿ ಈ ತರ ಎಲ್ಲ ಸಿಗುತ್ತೆ. ಎಷ್ಟು ಗಂಟೆವರೆಗೂ ಇರುತ್ತೆ ಸರ್? ಬೆಳಗ್ಗೆ 11 ಗಂಟೆ. 11 ಗಂಟೆ. ಬೆಳಗ್ಗೆ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ? 6 ಗಂಟೆ. 6 ಗಂಟೆ ಅಂದ್ರೆ ಸ್ಕೂಲ್ ಮಕ್ಕಳೆಲ್ಲ ಬರೋದೇ ಬೇಗ ಅಲ್ವಾ, ಅವ್ರಿಗೆ ಸ್ಕೂಲ್ಗೆ ಓದಿರುತ್ತೆ. ಮನೆಯಲ್ಲಿ ಬೆಳಿಗ್ಗೆ ಎದ್ದೇಳಕ್ ಆಗಲ್ಲ, ಮಕ್ಳಿಗೆ ಟಿಫನ್ ರೆಡಿ ಮಾಡ್ಬೇಕು. ಸ್ವಲ್ಪ ಬೇಗ ರೆಡಿ ಮಾಡ್ತೀವಿ, ಯಾಕಂದ್ರೆ ಮಕ್ಕಳಿಗೋಸ್ಕರ ಈ ಟಿಫನ್ ತಗೊಂಡ್ ಹೋಗ್ಲೇಬೇಕು, ಮಾಡ್ಕೊಂಡ್ಲೇಬೇಕು. ಮನೇಲಿ ಅರ್ಜೆಂಟ್ ಮಾಡಕ್ ಆಗಲ್ಲ, ಆ ರೀತಿ ಇರುತ್ತೆ. इधर खाता करके खाता पानी पूरी कितना 20 का कितना आता है? हाँ ನೋಡಿ ಇಲ್ಲೆಲ್ಲ ಮಕ್ಕಳು ಸಾಮ್ರಾಜ್ಯ, ಅವ್ರನ್ನ ಬೇಜಾರು ಮಾಡಿ ಕಳ್ದಾಗ ನಮ್ಗೂ ಅಂತಾರೆ ಬೇಜಾರು. ಹೌದೌದು. ನೋಡಿ ಮಸಾಲ ಪುರಿ ತುಂಬಾ ಚೆನ್ನಾಗಿದೆ. ಇದು ಪಾನಿಪುರಿ. ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗ್ ಬಂತು ಅಂದ್ರೆ ಅಷ್ಟೇ ಸಾಕು ನಮ್ಗೆ, ಅದೇ ಅವಾರ್ಡ್. ಇಲ್ಲ ತುಂಬಾ ಚೆನ್ನಾಗ್ ಬಂದಿದೆ. ಈಗ ಆಮೇಲೆ 30 ರೂಪಾಯಿ ಚೇಂಜ್ ಕೊಡಕ್ಕಳ, ಇನ್ನು ನೋಡಿ 30 ರೂಪಾಯಿ ಚೇಂಜ್ ಕೊಡಕ್ಕಳ, 30 ರೂಪಾಯಿ ಚೇಂಜ್ ಕೊಡಕ್ಕಳ. ತುಂಬಾ ಚೆನ್ನಾಗಿದೆ. ಈ ಹುಡುಗಿ ಒಂದ್ಸತಿ ನಾನ್ ಹೇಳೋದಕ್ಕಿಂತ ನೀವು ಬಂದು ಇಲ್ಲಿ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ಕಡೆ ದುಮ್ಸಂದ್ರ ನಿಯರ್ ಬೈ ಈ ಕಡೆ ಇರೋಂಥವ್ರು, ನೀವು ಎಲ್ಲಾಂದ್ರೆ ಬೇರೆ ಕಡೆ ಇದ್ರೆ ನೀವು ಈ ಕಡೆ ಏನಾದ್ರು ಬಂದಾಗ ಒಂದ್ಸತಿ ಟೇಸ್ಟ್ ಮಾಡಿ, ಇನ್ನು ತಿಂದ್ಬಿಟ್ಟು ಮತ್ತೆ ಮನೆಗೂ ಪಾರ್ಸಲ್ ತಗೊಂಡ್ ಹೋಗ್ತೀರಾ. ಅಷ್ಟೊಂದು ಚೆನ್ನಾಗಿದೆ. ಮಸಾಲ ಪುರಿ ಎಕ್ಸಲೆಂಟ್ ಆಗಿದೆ. ಮತ್ತೆ ಪಾನಿಪುರಿನೂ ಅಷ್ಟೇ, ಪಾನಿನೂ ಅಷ್ಟೇ. ಇವರು ನ್ಯಾಚುರಲ್ ಆಗಿ ನೀಟಾಗಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ. ಬಿಗಿದ್ರಂಗ್ ಸೇರೋದಿಲ್ಲ, ಏನು ಬೇಡ. ನೋಡಿ ಈ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇವರೇ ಮಾಡಿರೋಂಥ ಅಡಿಗೆಗಳು, ಹೋಟೆಲ್ ಅಡಿಗೆಗಳೆಲ್ಲಾನು ಪ್ರತಿಯೊಂದೂ ಅಷ್ಟೇ. ಇಡ್ಲಿ, ಸಾಂಬಾರ್ ಪ್ರತಿಯೊಂದು, ಸಾಗುಯಿಂದ ಮತ್ತೆ ರೈಸ್ ಬಾತು, ಟೊಮೊಟೊ ಬಾತು, ಈ ತರ ಚಿತ್ರಾನ್ನ, ಮೊಸರನ್ನ, ಈ ತರ ಸುಮಾರು ಅಡಿಗೆಗಳು ಮಾಡಿದ್ದಾರೆ. ಆ ಅಡಿಗೆಗಳೆಲ್ಲ ಲಿಂಕ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ,
ಒಂದ್ಸಲಿ ಚೆಕ್ ಮಾಡಿ ಈಗ ನೋಡಿ ಯಾವ ರೀತಿ ಅಡಿಗೆ ಬೇಕಲ್ಲ ನಿಂಗೆ? ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿ ಮಾಡಿ ತೋರಿಸಿದಾರೆ. ಅದನ್ನ ನೋಡಿ ಮತ್ತೆ ನೀವು ಈ ಕಡೆ ಬಂದಾಗ ಒಂದ್ಸರಿ ಟೇಸ್ಟ್ ಮಾಡಿ, ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದು. ಥ್ಯಾಂಕ್ ಯು.